ಅಂಶ ರಾಹಾಬಳ ಸೇವೆ. ಯೆಹೋಶುವ 2:1-12 ತನಕ ನಾವು ಓದ್ಕೊಂಡು ಕಳೆದ ವಾರ ನಾವು ಕೇಳಿದಂಥ ದೇವರ ವಾಕ್ಯ ಬಂದು ಯೆಹೋಶುವನ ಬಗ್ಗೆ ಕೇಳಿದ್ವಿ. ಯೆಹೋಶುವ ಯಾವ ರೀತಿ ದೇವರಲ್ಲಿ ಇದ್ದ ಎಂಬುದಾಗಿ. ಮಕ್ಕಳ ಇಲ್ಲಿ ನೋಡ್ಸಿಲ್ವ? ಬರೀ ಮತ್ತೆ ತರಬೇಕು ತಾನೆ. ನೀವು ಬರ್ಕೊಂಡಿರ್ತಾನೆ ಈ ಕಡೆನೇ ಗಮನ ಇರುತ್ತೆ, ಇಲ್ಲಾಂದ್ರೆ ಎಲ್ಲೆಲ್ಲೋ ನೋಡ್ತಿರ್ತೀರ. ಬರುವಾಗಿಂದ ಪೆನ್ನು ತಗೋಬನ್ನಿ, ನೋಟ್ಬುಕ್. ಸೊ ಕಳೆದ ವಾರ ನಾವು ನೋಡ್ತಾ ಇದ್ದೀವಿ ಯೆಹೋಶುವ ಯಾವ ರೀತಿ ಮೋಶೆಯ ನಂತರ ಸೇವೆಗಳನ್ನು ಸ್ವೀಕರಿಸಿ ದೇವರ ಒಂದು ಇಮ್ಮಾನುವೇಲ ಆಶೀರ್ವಾದವನ್ನು ಪಡೆದುಕೊಂಡು ಸೇವೆಗಳಿಗೋಸ್ಕರ ತನ್ನನ್ನು ತಾನು ಸಿದ್ಧ ಮಾಡಿಕೊಂಡ ಎಂಬುದಾಗಿ. ಸೊ ಅದರ ಮಧ್ಯದಲ್ಲಿ ರಾಹಾಬಳು ಕಾಣಿಸ್ಕೊಳ್ಳೋದನ್ನ ನಾವು ನೋಡ್ತೀವಿ. ಈ ರಾಹಾಬಳು ಯಾರು ಅಂತ ಹೇಳಿದ್ರೆ ಅನ್ಯ ವ್ಯಕ್ತಿ, ಅನ್ಯಳು, ಇಸ್ರಾಯೇಲಿನ ಪ್ರಜೆ ಅಲ್ಲ. ಎರಿಕೋ ಅಂತ ಹೇಳಿ ಒಂದು ಪಟ್ಟಣ ಇದೆ ಕಾನಾನ್ ದೇಶದೊಳಗೆ. ಆ ಒಂದು ಪಟ್ಟಣದಲ್ಲಿ ಇದ್ದಂಥ ಒಂದು ಸ್ತ್ರೀ. ಇವಳು ಯಾರು ಎಂಬುದಾಗಿ ನಮಗೆ 1-2 ವಚನಗಳಲ್ಲೇ ತಿಳಿಸಲ್ಪಟ್ಟಿದೆ. 1ನೇ ವಚನ ಹೇಳುತ್ತೆ, ಅವಳು ರಾಹಾಬಳೆಂಬ ಸೂಳೆಯ ಮನೆಯಲ್ಲಿ ಇಟ್ಕೊಂಡಿರ್ಬೋದಾಗಿ. ಅಂದ್ರೆ ರಾಹಾಬಳು ಯಾರಾಗಿತ್ತು? ಒಂದು ಸೂಳೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇವತ್ತು ಆ ರಾಹಾಬಳ ಬಗ್ಗೆನೇ ನಾವು ನೋಡ್ತೇವೆ. ಈ ರಾಹಾಬಳ ಬಗ್ಗೆ ಕಲಿಯೋದು, ಅವಳಿಂದ ನಾವು ಕಲಿಯೋದು ಕೂಡ ಎಷ್ಟೋ ವಿಷಯಗಳು ಇದೆ ಎಂಬುದಾಗಿ ನಾವು ನೋಡ್ತೀವಿ. ದೇವರ ನಾಮ ಸ್ತೋತ್ರವಾಗಲಿ. ಸೊ ಪರಿಚಯದಲ್ಲಿ 3 ವಿಷಯಗಳನ್ನ ನೋಡಬೇಕು ನಾವು. ರಾಹಾಬಳ ಬಗ್ಗೆ ಪರಿಚಯದಲ್ಲಿ ನೋಡಬೇಕಾದ್ರೆ ಮೊದಲನೇದಾಗಿ ದೇವರ ಸಮಯ ಎಂಬುದಾಗಿ. ದೇವರ ನಿಗದಿತ ಸಮಯ ಅಂತ ಕರೀತಾರೆ. ಏನು ದೇವರ ನಿಗದಿತ ಸಮಯ ಅಂತ ಹೇಳಿದ್ರೆ, ಇಲ್ಲಿರುವಂತ ಎಲ್ಲರೂ ಕೂಡ ನೆನಪಿಟ್ಕೊಳ್ಳಿ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ದೇವರ ಸಮಯ ಅಂತ ಇದ್ದೇ ಇರುತ್ತೆ ನಿನ್ನ ಜೀವನದಲ್ಲಿ. ಆಮೇಲೆ ನಿನ್ನ ಸಮಯ ಅಲ್ಲ. ನಿನ್ನ ಸಮಯದಲ್ಲಿ ನೀನ್ ಅನ್ಕೊಂಡಲ್ಲಿ ಜೀವನ ಮಾಡಕ್ಕಾಗದೆ ಇರ್ಬೋದು. ನಿನ್ನ ಸಮಯದಲ್ಲಿ ನೀನ್ ಆಸೆ ಪಟ್ಟದ್ದು ಯಾವುದು ಸಿಗದೆ ಇರ್ಬೋದು. ನಿನ್ನ ಸಮಯದಲ್ಲಿ ನೀನು ಅನ್ಕೊಂಡಕ್ಕೆಲ್ಲ ವಿರೋಧವಾಗಿ ನಡೀತಾ ಇರ್ಬೋದು. ಅದು ನಿನ್ನ ಸಮಯ. ಆದ್ರೆ ದೇವರ ಸಮಯ ಅಂತ ಇದೆ. ಇರುವಂತ ಎಲ್ಲರ ಜೀವನದಲ್ಲೂ ಕೂಡ ದೇವರ ಸಮಯವನ್ನು ಇಟ್ಟಿದ್ದಾರೆ. ಆಮೇಲೆ ಅಲ್ಲಿವರೆಗೂ ನೀನು ಎದ್ದು ಬಿದ್ದು ಹೆಂಗ್ ಜೀವನ ಮಾಡ್ತಾ ಇರ್ತೀಯ. ಆದ್ರೆ ದೇವರ ಒಂದು ಸಮಯ ಅಂತ ಬಂದಾಗ ದೇವರು ನಿನ್ನ ಜೊತೆ ಇರ್ತಾರೆ. ದೇವರು ನಿನ್ನನ್ನ ಸಾಕ್ಷಿ ನಿಲ್ಲಿಸ್ತಾರೆ. ಆಮೇಲೆ ಈಗ ಇದ್ದಂತ ಆ ಸ್ತ್ರೀ ಸೂಳೆತನ ಮಾಡಿಕೊಂಡು ಊರವರ ಹತ್ರ ಆಗ್ಲಿ, ಸಂಬಂಧಿಕರ ಹತ್ರ ಆಗ್ಲಿ, ಸ್ನೇಹಿತರ ಹತ್ರ ಆಗ್ಲಿ ಕೆಟ್ಟ ಹೆಸರು ತಗೊಂಡು ಜೀವನ ಮಾಡ್ತಾ ಇದ್ದಿದ್ದು. ಕೆಟ್ಟವ್ರು ಯಾವಾಗಲೂ ಕೆಟ್ಟವರಾಗೇ ಇರಲ್ಲ, ಒಳ್ಳೆಯವ್ರು ಯಾವಾಗಲೂ ಒಳ್ಳೆಯವರಾಗೇ ಇರಲ್ಲ. ಹೌದಲ್ವಾ? ಹೌದಾ ಅಲ್ವಾ? ಒಳ್ಳೆಯವರು ಕೆಟ್ಟವರಾಗೋ ದಿನ ಬರುತ್ತೆ, ಕೆಟ್ಟವರು ಒಳ್ಳೆಯವರಾಗೋ ದಿನ ಬರುತ್ತೆ. ಆದ್ರೆ ಅದೇ ರೀತಿಯಲ್ಲಿ ಸುವಾರ್ತೆ ಇಲ್ಲದಿರೋರು, ಯೇಸುವನ್ನ ನಂಬದೇ ಇರೋರೆಲ್ಲರೂ ಹಾಗೆ ಇದ್ಬಿಡ್ತಾರೆ, ಹಾಗೆ ಸತ್ತು ನರಕಕ್ಕೆ ಹೋಗ್ತಾರೆ ಅಂತ ಅಲ್ಲ. ಒಂದ್ ವೇಳೆ ಸಭೆ ಬರ್ತಿರೋರು ನಾವು ಯೇಸು ನಂಬಿದೀವಿ ಅನ್ನೋರು ಹಾಗೆ ಕೊನೆ ತನಕ ಯೇಸುಗಾಗಿ ಜೀವಿಸ್ತಾರೆ ಅನ್ನೋದು ಅಲ್ಲ. ಸೊ ಎಲ್ಲದಕ್ಕೂ ದೇವರೊಂದು ಸಮಯ ಅನ್ನೋದು ಬಂದೇ ಬರುತ್ತೆ. ನಿನ್ನ ಜೀವನದಲ್ಲಿ ಕೂಡ ಖಂಡಿತವಾಗ್ಲೂ ಆ ದೇವರ ಸಮಯ ಬರುತ್ತೆ. ರಾಹಾಬಳು ಹೇಗೆ ಅವಳ ಜೀವನದಲ್ಲಿ ದೇವರ ಸಮಯ ಅಂತ ಬಂದಾಗ ದೇವರಿಗೋಸ್ಕರ ಬಲವಾಗಿ ನಿಂತ್ಕೊಳ್ಳೋ ಹಾಗೆ ನಾನು ನೀನು ಕೂಡ ಆತನ ಸಮಯದಲ್ಲಿ ಬಲವಾಗಿ ನಿಲ್ಲಬೇಕಾಗಿದೆ. ಸೊ ಎರಡನೇದಾಗಿ ರಾಹಾಬಳ ಬಗ್ಗೆ ನಾವು ನೋಡುವಾಗ ಅವಳು ಮುಖ್ಯವಾದ ಮಾತುಗಳನ್ನು ಆಡಿದಳು ಎಂಬುದಾಗಿ. ಮುಖ್ಯವಾದ ಮಾತುಗಳು ಅಂದ್ರೆ ಇಷ್ಟು ದಿನ ಅವಳ ಜೀವನದಲ್ಲಿ ಕೆಲಸಕ್ಕೆ ಬಂದಿರೋ ಮಾತುಗಳು, ಲೋಕಕ್ಕೆ ಸಂಬಂಧಪಟ್ಟ ಮಾತುಗಳನ್ನ ಆಡಿಕೊಂಡು ಜೀವನ ಕಳೀತಾ ಇತ್ತು. ಆದ್ರೆ ದೇವರ ಸಮಯ ಅಂತ ಬಂದಾಗ ಅವಳು
ಕೆಲಸಕ್ಕೆ ಬಂದಿರೋ ಮಾತುಗಳನ್ನ ಮಾತಾಡ್ತಾ ಇಲ್ಲ. ಅತಿ ಪ್ರಾಮುಖ್ಯವಾದದ್ದು ದೇವರ ಮಾತುಗಳನ್ನ ಆಡ್ತಾ ಇರೋದು, ದೇವರ ವಿಷಯಗಳನ್ನ ಅವಳು ಬಲವಾಗಿ ಹಿಡ್ಕೊಂಡಿರೋದು. ಆಮೇಲೆ ಅದನ್ನ ನಾವು ಮುಂದೆ ನೋಡ್ಬೋದು. 8, 9, 10 ವಚನಗಳಲ್ಲಿ ಎಷ್ಟು ಮಟ್ಟಕ್ಕೆ ಅವಳು ದೇವರ ಸತ್ಯವನ್ನ, ಸತ್ಯ ಸುವಾರ್ತೆಯನ್ನ ಬಲವಾಗಿ ಹಿಡ್ಕೊಂಡಿದ್ಲು ಎಂಬುದಾಗಿ. ಮೂರನೇದಾಗಿ ಪರಿಚಯದಲ್ಲಿ ನಾವು ನೋಡೋದು, ಅವಳು ದೇವರಿಗೆ ಇಷ್ಟವಾದ ಕಾರ್ಯವನ್ನ ಮಾಡಿದಳು ಎಂಬುದಾಗಿ ನಾವು. ಆಮೇಲೆ ಯಾರಿಗೆ ಇಷ್ಟವಾದದ್ದು? ಎಲ್ಲರೂ ಜೋರಾಗಿ ಯಾರಿಗೆ ಇಷ್ಟವಾದ? ದೇವರಿಗೆ ಇಷ್ಟವಾದ ಕಾರ್ಯ ಮಾಡಿದ್ದು. ಮನುಷ್ಯರಿಗೆ ಇಷ್ಟವಾದದ್ದಲ್ಲ ನಾವು ಮಾಡ್ಬೇಕಾಗಿರೋದು. ಮನುಷ್ಯರನ್ನ ಮೆಚ್ಚಿಸೋದಕ್ಕಲ್ಲ ನಾವು ಬದುಕಬೇಕಾಗಿರೋದು. ಯಾರನ್ನ ಮೆಚ್ಚಬೇಕು? ದೇವರು ಮೆಚ್ಚಬೇಕು ನಿನ್ನಲ್ಲ. ನೀನ್ ಮಾಡೋ ಕೆಲಸವನ್ನ ದೇವರ ವಾಕ್ಯದಲ್ಲಿ ಹೇಳುತ್ತೆ. 1 ಕೊರಿಂಥ 10:31 ವಚನದಲ್ಲಿ, ನೀನು ತಿಂದರು ಕುಡಿದರು ಮತ್ತೇನ್ ಮಾಡಿದ್ರು ಯಾರ ನಾಮ ಮಹಿಮೋಸ್ಕರ ಮಾಡ್ಬೇಕು? ದೇವರ ನಾಮ ಮಹಿಮೋಸ್ಕರ ಮಾಡ್ಬೇಕು. ಇವತ್ತು ನನ್ನ ಹೆಸರನ್ನ ದೊಡ್ಡದು ಮಾಡ್ಕೊಳಕ್ಕಲ್ಲ ನಾನು ಮಾಡ್ಬೇಕಾಗಿರೋದು. ನನ್ನನ್ನ ಮಹಿಮೆ ಪಡಿಸ್ಕೊಳ್ಳೋದಕ್ಕಲ್ಲ ನಾನು ಮಾಡ್ಬೇಕಾಗಿರೋದು, ಜೀವನ ಮಾಡ್ಬೇಕಾಗಿರೋದು. ಅದೇ ಸಾಯ್ಬೇಕು ಅನ್ನೋದು. ನಾನು ಅನ್ನೋದನ್ನ ನಾವು ಸಾಯಿಸ್ಬೇಕು. ನನ್ನನ್ನ ನಾನು ಸಿಲುಬೆಗೆ ಹಾರಿಸ್ಕೊಂಡಿದ್ದೇನೆ, ಇನ್ಮೇಲೆ ಬದುಕುವ ನಾನಲ್ಲ, ಯೇಸು ಕ್ರಿಸ್ತನು ನನ್ನಲ್ಲಿ ಬದುಕಿದ್ದಾರೆ ಅಂತ ಪೌಲನು ಹೇಳ್ತಿದ್ದಾನಂದ್ರೆ, ನಿನ್ನಲ್ಲಿ ನನ್ನಲ್ಲಿ ಯಾರು ಬದುಕ್ತಾ ಇದ್ದಾರೆ? ಇನ್ನು ನಾನೇ ಬದುಕ್ತಿದ್ದೀನಿ ಅಂತ ಹೇಗೆ ಗೊತ್ತಾಗುತ್ತಂದ್ರೆ, ನಿನ್ನಿಷ್ಟೇ ನೀನು ಬದುಕ್ತಾ ಇದ್ರೆ ನಿನ್ನಲ್ಲಿ ಇನ್ನು ನೀನೇ ಬದುಕ್ತಿದ್ಯಾ ಅಂತ. ದೇವರ ಇಷ್ಟದಂತೆ ನೀನು ಬದುಕ್ತಿದ್ಯಾ ಅನ್ನೋದಾದ್ರೆ ಖಂಡಿತವಾಗ್ಲೂ ಕೂಡ ನಿನ್ನಲ್ಲಿ ನೀನು ಸತ್ತಿದ್ಯಾ, ಕ್ರಿಸ್ತನ್ ನಿನ್ನಲ್ಲಿ ಬದುಕ್ತಿದ್ದಾನೆ ಅಂತ ಅರ್ಥ. ನೀನ್ ಹೇಳ್ಕೊಳ್ಳೋದಲ್ಲ ಯೇಸು ನನ್ನಲ್ಲಿ ಬದುಕ್ತಿದ್ದಾರೆ, ಯೇಸು ನನ್ನ ಬದುಕಿದ್ದಾರೆ. ನೋಡೋ ಜನ ಗೊತ್ತಾಗ್ಬೇಕು ನಿನ್ನಲ್ಲಿ ಯಾರು ಬದುಕ್ತಿದ್ದಾರೆ ಅಂತ. ಹಲ್ಲೆಲೂಯಾ. ದೇವರಿಗೆ ನಾವು ಸಾಕ್ಷಿಯಾಗಿರೋದು ಅಂತ ಹೇಳಿದ್ರೆ, ನಾನು ತುಂಬಾ ಪ್ರಾರ್ಥನೆ ಮಾಡ್ತೀನಿ, ನಾನು ತುಂಬಾ ದೇವರ ವಾಕ್ಯ ಹೋಗ್ತೀನಿ, ವಾರ ನಾನು ಸಭೆಗೆ ಹೋಗ್ತೀನಿ, ನಾನು ಹಾಗೆ ನಾನು ಹೀಗೆ ಅಂತ ನೀನ್ ಹೇಳ್ಕೊಳ್ಳೋದಲ್ಲ. ನಿಮ್ಮ ಗ್ರಾಮದಲ್ಲಿ ನಿನ್ನ ಬಗ್ಗೆ ಜನ ಮಾತಾಡಬೇಕು. ನೀನ್ ಎಷ್ಟು ಮಟ್ಟಿಗೆ ದೇವರ ನಂಬಿದ್ಯಾ, ಎಷ್ಟು ಮಟ್ಟಿಗೆ ದೇವ್ರಿಗೆ ಇಷ್ಟವಾದ ರೀತಿಯಲ್ಲಿ ನಡೀತಿದ್ಯಾ ಅಂತ ಹೇಳ್ಬಿಟ್ಟು ನಿನ್ನ ನೋಡೋ ಜನರು ಹೇಳ್ಬೇಕು. ಅದು ನಿಜವಾದ ಸಾಕ್ಷಿ. ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಲ್ಲ. ನಮ್ಮ ಬಗ್ಗೆ ನಾವು ನಿನ್ ಬಗ್ಗೆ ಹೇಳೋದ್ರೆ ನಿನ್ನ ಬಗ್ಗೆ ನೀನ್ ಒಳ್ಳೇದೇ ಹೇಳ್ಕೊತೀಯ, ನೀನ್ ಕೆಟ್ಟದ್ದೇ ನೀನ್ ಹೇಳ್ಕೊಳ್ಳೋದು ಅಲ್ವಾ? ನಮ್ಮ ಬಗ್ಗೆ ನಾವ್ ಯಾರಾದ್ರೂ ಕೆಟ್ಟದ್ ಮಾತಾಡ್ಕೊಳ್ತೀವ? ಊರವ್ರು ಯಾರಾದ್ರೂ ನಮ್ಮ ಬಗ್ಗೆ ಕೆಟ್ಟದ್ ಮಾತಾಡೋದು ಕೂಡ ನಾವು ಸಹಿಸಲ್ಲ. ನಾವು ಕೆಟ್ಟದ್ ಮಾಡಿದ್ರು ಇನ್ನೊಬ್ರು ಯಾರಾದ್ರೂ ಹೇಳ್ತಿದಾರೆ ಅಂದ್ರೆ ಅದನ್ನ ಸಹಿಸಲ್ಲ. ಸೊ ಏನ್ ಹೇಳ್ತಿದ್ದೀರಿ ಅಂದ್ರೆ, ಈ ರಾಹಾಬಳು ಅವಳ ಜೀವನದಲ್ಲಿ ತುಂಬಾ ಕೆಟ್ಟವಳಾಗಿ ಬದುಕಲು ಹೌದು, ಆದ್ರೆ ಒಂದು ಸಮಯ ಅಂತ ಬಂದಾಗ ಅವಳು ಬದಲಾವಣೆ ಆಯಿತು. ಹಲ್ಲೆಲೂಯಾ. ಒಂದು ಸಮಯ ಅಂತ ಬಂದಾಗ ಅವಳು ಬದಲಾವಣೆ ಆದಳು. ನನ್ನ ಜೀವನ ಸಾಕಿನ್ನ, ನನ್ನ ಇಷ್ಟಿಗೆ ನಾನು ಬದುಕಿದ್ದು ಸಾಕು, ನನ್ನ ಇಷ್ಟಿಗೆ ನಾನು ಓಟ ಓಡಿದ್ದು ಸಾಕು, ಇನ್ನು ಮೇಲೆ ನಾನು ಯೇಸುಗಾಗಿ ಬದುಕಬೇಕು. ಈ ಯೇಸು ಇಸ್ರಾಯೇಲ್ ದೇವರು ಮಾತ್ರ ಅಲ್ಲ, ನನ್ನ ದೇವರು ಯೇಸುನೇ ಅಂತ ಅರ್ಥ ಮಾಡ್ಕೊಳ್ಳ. ಹಲ್ಲೆಲೂಯಾ. ಇವತ್ತು ಕೂಡ ನಮ್ಮ ದೇಶದಲ್ಲಿ ಏನ್ ಹೇಳ್ತಾರೆ ಜನ ಅಂದ್ರೆ, ಯೇಸು ಬಂದು ಫಾರಿನ್ ದೇವರು, ಯೇಸು ಫಾರಿನ್ ದೇವರು, ವಿದೇಶದ ದೇವರು, ನಮ್ಮ ದೇವರಲ್ಲ, ನಮ್ಮ ದೇಶದ ದೇವರಲ್ಲ. ನೀವ್ಯಾಕೆ ಯೇಸು ನಂಬ್ತೀರಾ? ನೀವೆಲ್ಲ ಮತಾಂತರ ಆಗ್ತಿದ್ದೀರಾ, ನೀವೆಲ್ಲ ಬ್ರಿಟಿಷ್ ಅವರು ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ರಾಹಬಳಿಗೆ ಅರ್ಥ ಆಯ್ತು, ಈ ಯೆಹೋವ ದೇವರು, ಯೇಸು ದೇವರು ಇಸ್ರಾಯೇಲ್ ಮಾತ್ರ ದೇವರಲ್ಲ, ನನ್ನ ಸೃಷ್ಟಿಕರ್ತ ಕೂಡ ಯೇಸುನೇ ಎಂಬುದಾಗಿ ಅರ್ಥ ಮಾಡ್ತಾರೆ. ಆಮೇಲೆ ದೇವರ ನಾಮ ಸ್ತೋತ್ರವಾಗಿ. ಇಲ್ಲಿರುವಂತ ನೀವೆಲ್ಲರೂ ಕೂಡ 3 ವಿಷಯಗಳು ದೇವರ ಸಮಯ ಅಂತ ನಿನ್ನ ಜೀವನದಲ್ಲಿ ಬಂದೇ ಬರುತ್ತೆ. ಈಗಾಗಲೇ ಬಂದಿದೆ. ನಿನ್ನ ಇಲ್ಲಿ ಕೂತಿರುವ ನಿನ್ನ ಜೀವನದಲ್ಲಿ ದೇವರ ಸಮಯ ಬಂದಿದೆ. ರಾಹಬಳ ಸಮಯ ಅಂತ ಬಂದಾಗ, ದೇವರ ಸಮಯ ಅಂತ ರಾಹಬಳ ಜೀವನದಲ್ಲಿ ಬಂದಾಗ ದೇವರನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕು. ನೀನು ಯಾವ ರೀತಿ ಇಟ್ಕೊಂಡಿದ್ದೀವಿ ಗೊತ್ತಿಲ್ಲ. ಯೇಸುನ ಗಟ್ಟಿಯಾಗಿ ಇಟ್ಕೊಂಡು, ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡು, ನಾವು ಯಾವ ಮಟ್ಟದಲ್ಲಿ ಇಟ್ಕೊಂಡಿದ್ದೀವಿ ಗೊತ್ತಿಲ್ಲ. ದೇವ್ರ ಸಮಯ ಬಂದಿದ್ರು ಇನ್ನು ನಾವು ದೇವರನ್ನ ಇಟ್ಕೊಳ್ಳದೆ ಇನ್ನು ಯಾರಿಗೋಸ್ಕರ ಬದುಕ್ತಾ ಇದೀವೋ ಗೊತ್ತಿಲ್ಲ. ಯಾವ ಮಾತುಗಳನ್ನ ಆಡ್ತಾ ಇದ್ದೀವಿ. ಜನರೆಲ್ಲರೂ
ಜನರನ್ನ ಮೆಚ್ಚಿಸುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಜನರನ್ನ ಮೆಚ್ಚಿಸೋದಕ್ಕೆ ಮಾತಾಡ್ತಿದ್ದಾರೆ. ಜನರಿಂದ ಮೆಚ್ಚುಗೆ ಪಡುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ನೀನು ಯಾರ ಬಗ್ಗೆ ಮಾತಾಡ್ತಿದ್ದೆ? ಅತಿ ಪ್ರಾಮುಖ್ಯವಾದ ಮಾತುಗಳನ್ನ ಆಡ್ಬೇಕು ನಾವು. ಅತಿ ಪ್ರಾಮುಖ್ಯವಾದ ಮಾತು ಅಂದ್ರೆ ದೇವರ ಕುರಿತಾಗಿನೇ, ದೇವರ ವಿಷಯನೇ. ಹಲ್ಲೆಲೂಯಾ. ಮತ್ತೆ ದೇವರಿಗೆ ಇಷ್ಟವಾದ ಕಾರ್ಯವನ್ನ ರಾಹಬಳು ಮಾಡೋದಕ್ಕೆ ತಯಾರಾದ. ನಮ್ಮ ಜೀವನದಲ್ಲಿ ಕೂಡ ನಾವು ದೇವರ ವಿಷಯವನ್ನು ಮಾತಾಡುವಂತ ಕಾರ್ಯಗಳನ್ನು ಮಾಡುವಂತ ಸಮಯ ಬಂದಾಗಿದೆ. ಸೊ ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ 3 ವಿಷಯಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ, ರಾಹಬಳು ಸುವಾರ್ತೆಯ ಸುದ್ದಿಯನ್ನ ಕೇಳ್ತಾಳೆ. ಇದು ಪ್ರಾಮುಖ್ಯವಾದದ್ದು. ಸುವಾರ್ತೆಯ ಸುವಾರ್ತೆಯನ್ನ ಕೇಳಿಸ್ಕೊಳ್ತಾಳೆ. ಇಲ್ಲಿ ಇರುವಂತ ಎಲ್ಲರಿಗೂ ಕೂಡ ದೇವರ ಸುವಾರ್ತೆ ಕೇಳುವಂತಹ ಅವಕಾಶ ದೇವರು ಕೊಟ್ಟಿದ್ದಾರೆ ಅಲ್ವಾ? ಕೊಟ್ಟಿದ್ದಾರೆ ಇಲ್ವಾ? ಕೊಟ್ಟಿದ್ದಾರೆ. ಅದೇ ರೀತಿ ರಾಹಬಳ ಜೀವನದಲ್ಲಿ ಕೂಡ ಒಂದು ಸಮಯ ಅಂತ ಬಂತು. ಆ ಸಮಯದಲ್ಲಿ ಯೆಹೋವನು ಮಾಡಿದಂತ ಕಾರ್ಯಗಳನ್ನ, ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಯಾವ ರೀತಿ ಬಂದರು, 40 ವರ್ಷಗಳ ಅರಣ್ಯದಲ್ಲಿ ಯಾವ ರೀತಿ ದೇವರು ಇಸ್ರಾಯೇಲರನ್ನ ಪೋಷಿಸ್ತಾ ಕಾನಾನ್ ದೇಶ ತನಕ ನಡ್ಸ್ಕೊಂಡು ಬಂದ್ರು ಅಂತ ಹೇಳಿ ಸುವಾರ್ತೆಯನ್ನ ರಾಹಬಳು ಕೇಳ್ತಾರೆ. ಏನಾಗುತ್ತಮ್ಮ ಕೇಳಿದ ಮೇಲೆ 3 ವಿಷಯಗಳನ್ನ ಇದರಲ್ಲಿ ನಾವು ನೋಡುವಾಗ, ಮೊದಲನೇದಾಗಿ ರಾಹಬಳು ಅಂದ್ರೆ ಅರ್ಥವನ್ನ ಮಾಡ್ಕೊಳ್ಳೋಣ ನಾವು. ರಾಹಬಳು ಅಂದ್ರೆ ಏನಂತ? ರಾಹಬಳು ಅಂದ್ರೆ ಶ್ರೇಷ್ಠಳು ಅಂತ ಅರ್ಥ. ಏನಂತ? ಶ್ರೇಷ್ಠಳು. ಆದ್ರೆ ಲೋಕದ ಪ್ರಕಾರ ರಾಹಬಳು ಯಾರು? ಅವಳೊಂದು ಸೂಳೆ ಆಗಿತ್ತು ಅಂತ ವಾಕ್ಯದಲ್ಲಿ ನಾವು ನೋಡ್ತಾ ಇರೋದು. ಲೋಕದ ದೃಷ್ಟಿಯಲ್ಲಿ ನೀನ್ ಏನಾಗಿದ್ಯಾ ಅಂತ ಅಲ್ಲ ಮುಖ್ಯ. ನಾವು ಬದಲಾಗಿದ್ರು ಜನರು ನಮ್ಮ ಬಗ್ಗೆ ಕೆಟ್ಟದ್ದೇ ಮಾತಾಡ್ತಾರೆ. ನಾವು ಒಳ್ಳೆಯವರು ಆಗಿದ್ರು ಜನರು ನಮ್ಮ ಬಗ್ಗೆ ಕೆಟ್ಟದ್ದೇ ಮಾತಾಡ್ತಾರೆ. ಜನರು ಎಷ್ಟು ಮಟ್ಟಿಗೆ ಕೆಟ್ಟವರಾಗಿದ್ದಾರೆ ಅಂತ ಹೇಳಿದ್ರೆ, ನಾವು ಒಳ್ಳೆಯದನ್ನ ಮಾಡೋರು ಕೂಡ ಒಳ್ಳೆಯದ್ರ ಬಗ್ಗೆ ಮಾತಾಡಲ್ಲ. ಅವರು ನಮ್ಮಲ್ಲಿರೋ ಕೆಟ್ಟತನದ ಬಗ್ಗೆನೇ ಮಾತಾಡ್ತಾರೆ. ಸೊ ದೇವರ ದೃಷ್ಟಿಯಲ್ಲಿ ರಾಹಬಳು ಶ್ರೇಷ್ಠರಾಗಿರುವುದಾಗಿ ನಾವು ಇವತ್ತು ನಾವು ಕೂಡ ಪಾಪಿಗಳೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿರೋರೇ ಅಂತ. ಹಾಗಾದ್ರೆ ಪಾಪವನ್ನ ಮಾಡ್ತಾ ಪಾಪಿಗಳಾಗಿದ್ದ ನಮ್ಮನ್ನ ದೇವರು ಪ್ರೀತಿಸ್ತಿದಾರ ಅಂದ್ರೆ ಖಂಡಿತ ಪ್ರೀತಿಸ್ತಿದ್ದಾರೆ. ಆತನು ಪ್ರೀತಿಸೇ ನಿನ್ನನ್ನ ನನ್ನ ಕೂಡ ಶ್ರೇಷ್ಠರನ್ನಾಗಿ ಮಾಡಿದ್ದಾರೆ. ಆಮೇಲೆ ಲೋಕದ ದೃಷ್ಟಿಯಲ್ಲಿ ನಾವು ಏನು ಅಲ್ಲದೆ ಇರ್ಬೋದು, ಆದ್ರೆ ದೇವರ ದೃಷ್ಟಿಯಲ್ಲಿ ನಾವು ತುಂಬಾ ಶ್ರೇಷ್ಠ ವ್ಯಕ್ತಿಗಳಾಗಿದ್ದೇವೆ. ಯಾಕಂದ್ರೆ ಸುವಾರ್ತೆನ ಕೇಳಿ ನಾವು ಯೇಸುವೇ ದೇವರನ್ನ ನಂಬಿರುವುದರಿಂದ. ಆಮೇಲೆ ಎರಡನೇದಾಗಿ ನೋಡುವಾಗ, ಅವಳು ಏನ್ ಕೆಲಸ ಮಾಡ್ತಿತ್ತು ಅಂತ ಹೇಳಿದ್ರೆ, ಆ ಪಟ್ಟಣದಲ್ಲಿ ಒಂದು ಕೆಟ್ಟ ಕೆಲಸ ಮಾಡಿಕೊಂಡು, ಸೂಳೆಯ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ಒಬ್ಬೊಬ್ರು ಒಂದೊಂದು ಬಲಹೀನತೆ ಉಳ್ಳವರಾಗಿರ್ತಾರೆ. ನಾವು ಕೂಡ ಯೇಸುನ ನಂಬಕ್ ಮುಂಚೆ ಯಾರಾಗಿದ್ವಿ, ನಮ್ಮ ಪರಿಸ್ಥಿತಿ ಏನಾಗಿತ್ತು, ನಮ್ಮ ಜೀವನ ಏನಾಗಿತ್ತು ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿದ್ರೆ, ನಾವು ರಾಹಬಳಿಗಿಂತ ಶ್ರೇಷ್ಠರೇನು ಆಗಿರ್ಲಿಲ್ಲ, ರಾಹಬಳಿಗಿಂತ ಒಳ್ಳೆಯವರೇನು ಆಗಿರ್ಲಿಲ್ಲ. ನಮ್ಮ ಜೀವನದಲ್ಲೂ ಕೂಡ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಪಾಪಗಳಲ್ಲಿ ಮುಳುಗಿದ್ವಿ. ಆ ಒಂದು ರಾಹಬಳ ಜೀವನ ಕೂಡ ಅದೇ ರೀತಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅವಳು ಯೇಸುವನ್ನ ನಂಬುವಾಗ, ದೇವರ ಸುವಾರ್ತೆನ ನಂಬುವಾಗ ಅವಳ ಸ್ಥಿತಿ ಏನಾಗಿತ್ತು ಅಂತ ನಾವು ನೋಡ್ತಾ ಇದ್ದೀವಿ. ಮತ್ತೆ ಮೂರನೇದಾಗಿ ಅವಳು ಈ ಸುವಾರ್ತೆನ ಕೇಳೋದನ್ನ ನಾವು ನೋಡ್ತೀವಿ.
ಇದು ಅವಳು ಕೇಳಿದಂತಹ ಸಂದೇಶ. ರಾಹಾಬಳು ದೇವರು ಯಾವ ರೀತಿ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದ್ರು. ಒಂದು ಈ ಇಸ್ರಾಯೇಲರು ಯಾರಾಗಿದ್ರು ಅಂದ್ರೆ ಗುಲಾಮರಾಗಿದ್ರು. ಐಗುಪ್ತ ದೇಶದಲ್ಲಿ ಏನ್ ಕೆಲಸ ಮಾಡ್ತಿದ್ರು? ಗುಲಾಮತನ ಮಾಡಿಕೊಂಡು ದಾಸರಾಗಿ ಇದ್ದಿದ್ದು. ಗುಲಾಮರಾಗಿರೋರು, ದಾಸರಾಗಿರೋರು ಅಂತ ಬಲಿಷ್ಠ ದೇಶವಾದಂತಹ ಐಗುಪ್ತ, ಫಾರೋಹನ ಎಂಬುದಾಗಿ ರಾಜ, ದೇಶದ ರಾಜನಾಗಿದ್ದು. ಆ ಫಾರೋಹನ ಕೈಯಿಂದ ತಪ್ಪಿಸ್ಕೊಂಡು ಒಬ್ಬರಲ್ಲ ಇಬ್ಬರಲ್ಲ ಇಡೀ ದೇಶನೇ ಹೊರಗಡೆ ಬರಬೇಕು ಅಂದ್ರೆ ಅದು ಮನುಷ್ಯನಿಂದ ಆಗುವಂತ ಕೆಲಸ ಅಲ್ಲ, ದೇವರು ಮಾತ್ರ ಮಾಡಬೇಕಾದಂತ ಕೆಲಸ. ಅಲ್ಲಲ್ಲೂಯ. ಹಾಗಾಗಿ ದೇವರು ಯಾವ ರೀತಿ ಇಸ್ರಾಯೇಲರನ್ನ ರಕ್ತದ ಒಡಂಬಡಿಕೆಯಿಂದ ಬಿಡಿಸ್ಕೊಂಡು ಬಂದ್ರು, ಯಾವ ರೀತಿ ದೇವರು ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿದ್ರು, ಯಾವ ರೀತಿ ಇಸ್ರಾಯೇಲರಿಗೆ ಹೆಚ್ಚು ಕಮ್ಮಿ 30 ಲಕ್ಷ ಜನರು ಇದ್ದಿದ್ದು, ಅವರೆಲ್ಲರೂ ಕೂಡ ಮೇಘದೋಪಾದಿಯಲ್ಲಿ ಮೇಘ ಸ್ತಂಭವಾಗಿ ದೇವರವರಿಗೆ ಹಗಲಿನೊತ್ತು ಅದು ಮೇಘ ಸ್ತಂಭವಾಗಿ, ರಾತ್ರಿ ಹೊತ್ತು ಅದು ಅಗ್ನಿ ಸ್ತಂಭವಾಗಿ ಅವರನ್ನ ಹಗಲು ಇರುಳು ನಡೆಸ್ತಾ ಬಂದ್ರು. ಆ ಅರಣ್ಯದಲ್ಲಿ ಅವರಿಗೆ ತಿನ್ನೋದಕ್ಕೆ ಲಾವಕಿಗಳನ್ನ, ಮಾಂಸವನ್ನ ಪ್ರತಿದಿನ ಕೊಟ್ರು. ದೇವದೂತರು ಸೇವಿಸುವಂತಹ ಮನ್ನವನ್ನ ದೇವರವರಿಗೆ ಕೊಟ್ರು. ಬಂಡೆಯಿಂದ ನೀರನ್ನ ತರಿಸಿದರು. ಅಲ್ಲಲೂಯ. ಅದ್ಭುತಗಳನ್ನ ಒಂದರ ಮೇಲೆ ಒಂದು, ದೇವರ ಒಂದು ನಂಬಿಗಸ್ತಿಗೆಯನ್ನ, ದೇವರ ಒಂದು ಕಾರ್ಯವನ್ನ, ಬಿಡುಗಡೆಯ ಕಾರ್ಯವನ್ನ ಕೇಳಿಸಿಕೊಂಡಂತಹ ರಾಹಾಬಳು ಯೇಸುವನ್ನ ಸಂಪೂರ್ಣವಾಗಿ ನಂಬ್ತಾಳೆ. ಅಲ್ಲಲೂಯ, ಅಲ್ಲಲೂಯ. ಪರಿಪೂರ್ಣವಾಗಿ ನಂಬ್ತಾಳೆ. ಒಬ್ರು ಯಾವ ರೀತಿ ರಕ್ಷಣೆ ಹೊಂದಬಹುದು ಅಂದ್ರೆ ದೇವರ ವಾಕ್ಯನ ಕೇಳೋದ್ರಿಂದ. ರೋಮಪುರದಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ಓದುವಾಗ 13ರಿಂದ ನಾವು ಓದ್ಬೋದು. ಸುವಾರ್ತೆನ ಹೇಳದೇ ಇದ್ರೆ ಹೆಂಗೆ ಕೇಳ್ತಾರೆ? ಕೇಳಲಿಲ್ಲ ಅಂದ್ರೆ ಹೇಗೆ ನಂಬ್ತಾರೆ? ನಂಬಲಿಲ್ಲ ಅಂದ್ರೆ ಹೇಗೆ ರಕ್ಷಣೆ ಹೊಂದ್ತಾರೆ? ಕಳ್ಸಲ್ಪಟ್ಟಿಲ್ಲ ಅಂದ್ರೆ ಹೇಗೆ ಒಬ್ರು ಹೋಗಿ ಸುವಾರ್ತೆನ ಸಾರ್ತಾರೆ ಅಂತ. ಸೊ ದೇವರ ಸುದ್ದಿಯನ್ನ ಕೇಳುವಂತಹ ರಾಹಾಬಳ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಇಡೀ ಯೆರಿಕೋ ಪಟ್ಟಣದಲ್ಲಿ ರಾಹಾಬಳ ಕುಟುಂಬ ರಕ್ಷಣೆ ಹೊಂದೋದನ್ನ ನಾವು ನೋಡ್ತೇವೆ. ದೇವರ ನಾಮ ಸ್ತೋತ್ರವಾಗಿದೆ. ಮುಂದಿನ ವಾರ ಕೂಡ ರಾಹಾಬಳ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ನೋಡೋಣ. ಒಂದು ಮೊದಲ ಭಾಗವಾಗಿ ಮಾತ್ರ ನಾನು ರಾಹಾಬಳ ಬಗ್ಗೆ, ರಾಹಾಬಳ ಸೇವೆ ಬಗ್ಗೆ ಹೇಳ್ತಾ ಇದ್ದೇನೆ. ಮತ್ತೆ 4ನೇದಾಗಿ ಈ ಒಂದು ಸುದ್ದಿ ಅಂದ್ರೆ ಅವಳು ಕೇಳಿದಂತ ಈ ಸುದ್ದಿ ಪರಿಪೂರ್ಣ ಉತ್ತರವಾಗಿತ್ತು ಅಂತ. ಈಗ ನಾನು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಅನೇಕ ದೇವರುಗಳ ಬಗ್ಗೆ ಕೇಳಿದೀವಿ ಅಲ್ವಾ? ಇದುವರೆಗೂ ಅನೇಕ ದೇವರುಗಳ ಬಗ್ಗೆ ಕೇಳಿದೀವಿ, ಅನೇಕ ಸ್ವಾಮೀಜಿಗಳ ಬಗ್ಗೆ ಕೇಳಿದೀವಿ, ಗುರುಜಿಗಳ ಬಗ್ಗೆ ಕೇಳಿದೀವಿ, ಜ್ಯೋತಿಷ್ಯರ ಬಗ್ಗೆ ಕೇಳಿದೀವಿ, ಕಣಿ ಹೇಳೋರ ಬಗ್ಗೆ ಕೇಳಿದೀವಿ. ಅನೇಕ ಸುದ್ದಿಗಳನ್ನ ಕೇಳ್ತಾ ಬಂದಿದ್ದೀವಿ. ಮತ್ತೆ ಅವುಗಳನ್ನ ಹಿಂಬಾಲಿಸ್ತಾನು ಬಂದಿದ್ದೀವಿ, ಅವುಗಳನ್ನ ಪೂಜೆ ಮಾಡ್ತಾನು ಬಂದಿದ್ದೀವಿ. ಯಾರು ಏನ್ ಹೇಳಿದ್ರೆ ಅದನ್ನೆಲ್ಲ ಮಾಡ್ತಾ ಬಂದಿದ್ದೀವಿ. ಅದರ ಜೊತೆಗೆ ಸುವಾರ್ತೆಯನ್ನು ಕೂಡ ನಾವು ಕೇಳಿದ್ದೀವಿ. ನಾವೆಲ್ಲ ಹಿಂದೂಗಳಾಗಿ ನಮ್ಮ ತಂದೆ ತಾಯಿ, ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಬಂದಂತಹ ಆಚಾರ ವಿಚಾರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದದ್ದು. ಆದ್ರೆ ಯೇಸುವಿನ ಸುವಾರ್ತೆನ ಕೇಳಿದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ಬೇಕು ನಾವು. ಈ ರಾಹಾಬಳು ಈ ಸುವಾರ್ತೆನ ಕೇಳಿ ಯಾವ ರೀತಿ ಒಂದು ತೀರ್ಮಾನಕ್ಕೆ ಬರ್ತಾಳೆ ಅಂತ ಹೇಳಿದ್ರೆ, ರಾಜನಿಗೆ ಆ ವಿಷಯ ಗೊತ್ತಾಗಿ ನಿನ್ನ ಮನೆಯಲ್ಲಿ ಗೂಢಾಚಾರಿಗಳು ಉಳ್ಕೊಂಡಿದ್ದಾರೆ, ಎಲ್ಲಿದ್ದಾರೆ ಹೇಳು ಅಂತ ಹೇಳಿದ್ರು ಕೂಡ ಅವಳು ರಾಜನಿಗೆ ಸುಳ್ಳು ಹೇಳಿ, ರಾಜನ ಕಳಿಸಿದ ಜನರಿಗೆ ಸುಳ್ಳು ಇಲ್ಲ, ಅವ್ರು ಬಂದಿದ್ದ ನಿಜ, ಆದ್ರೆ ಅವ್ರು ಹೋಗ್ಬಿಟ್ರು, ಹೋಗಿ ಹುಡುಕಿ ಸಿಗ್ತಾರೆ ಬೇಗ. ಆದ್ರೆ ಇವಳು ಆ ಗೂಢಾಚಾರಿಗಳನ್ನ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ರು. ದೇವರ ಮಕ್ಕಳನ್ನು ಮನೆಯಲ್ಲೇ ಭದ್ರಪಡಿಸಬೇಕಾಗಿ ನಾವು ಅಂದ್ರೆ ಸ್ವಂತ ದೇಶದ ರಾಜನನ್ನ, ಸ್ವಂತ ಜನರು ಕೂಡ ಅವಳಿಗೆ ಮುಖ್ಯ ಆಗಲಿಲ್ಲ. ದೇವರು ಅಂತ ಬಂದಾಗ, ದೇವರ ವಿಷಯ ಅಂತ ಬಂದಾಗ ಅವಳು ದೇವರ ಪರವಾಗಿ ನಿಂತ್ಕೊಂಡ್ರು. ಆಮೇಲೆ ನಾನೇನಾದ್ರೂ ಹೊಸದಾಗಿ ಹೇಳ್ತಿದ್ದೀನ? ಬೈಬಲ್ ಇರೋದನ್ನೇ ಹೇಳ್ತಾ ಇದ್ದೀನಿ. ಆ ರಾಹಾಬಳು ಯಾವ ರೀತಿ ಈ ಸಮಯ, ಇದು ದೇವರ ಸಮಯ, ಈ ದೇವರ ಸಮಯದಲ್ಲಿ ನಾನು ದೇವರಿಗೋಸ್ಕರ, ದೇವರ ಮಕ್ಕಳಿಗೋಸ್ಕರ, ದೇವರ ಪರವಾಗಿ ನಾನು ನಿಂತ್ಕೊಂಡಿಲ್ಲ ಅಂದ್ರೆ ಯೆರಿಕೋ ಪಟ್ಟಣದವರ ಜೊತೆ, ಯೆರಿಕೋವಿನ ರಾಜನ ಜೊತೆ ನಾನು, ನನ್ನ ಕುಟುಂಬನೂ ನಾಶವಾಗ್ತೀನಿ. ಸೊ ನಾನು ದೇವರಿಗಾಗಿ ನಿಲ್ಲಬೇಕು ಅಂತ ತೀರ್ಮಾನ ಮಾಡ್ತೀನಿ. ಆಮೇಲೆ
ಇದೇ ಪರಿಪೂರ್ಣ ಸುದ್ದಿ. ಈ ನಾನು ಕೇಳಿರುವ ಈ ಸುದ್ದಿ ಅಂದ್ರೆ ಸುವಾರ್ತೆ ಪರಿಪೂರ್ಣ ಉತ್ತರ ನನ್ನ ಜೀವನದಲ್ಲಿ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ. ಅನೇಕ ಕಡೆಗಳಿಂದ ಅನೇಕ ವಿಷಯವನ್ನು ನಾವು ಕೇಳಿದ್ದೀವಿ. ಇನ್ನು ನೀನು ತೀರ್ಮಾನಕ್ಕೆ ಬಂದಿದೆಯಾ ಇಲ್ವಾ? ರಾಹಬಳು ತೀರ್ಮಾನಕ್ಕೆ ಬಂದ ಹಾಗೆ ಯೇಸುವೇ ಕ್ರಿಸ್ತನು, ಯೇಸುವೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ, ಯೇಸುವೇ ನನ್ನ ಜೀವನದಲ್ಲಿ ಪರಿಪೂರ್ಣ ಉತ್ತರ ಅನ್ನೋದು ತಿಳ್ಕೊಂಡಿದೆಯಾ ಇಲ್ವಾ? ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ನು ನೀನು ಬಲವಾಗಿ ದೇವರಲ್ಲಿ ಇಲ್ಲ ಅಂತಾನೆ ಅರ್ಥ. ನಿನಗಿನ್ನೂ ಯೇಸು ಸಾಕಾಗಿಲ್ಲ ಅಂತಾನೆ ಅರ್ಥ. ರಾಹಬಳ ಹಾಗೆ ನಾವು ತೀರ್ಮಾನಕ್ಕೆ ಬರಬೇಕು. ಹಲ್ಲೆಲೂಯಾ. ದೇವರಿಗೋಸ್ಕರ ಯೇಸುವೇ ಎಲ್ಲೋ ಒಂದು ತೀರ್ಮಾನಕ್ಕೆ ನಾವು ಬರಬೇಕು ಅಂತ ಹೇಳಿ, ಇದು ರಾಹಬಳು ಯಾವ ರೀತಿ ಸುವಾರ್ತೆನ ಕೇಳಿದ್ಲು ಎಂಬುದಾಗಿ ನೋಡ್ತೀವಿ. ಎರಡನೇ ಮುಖ್ಯ ವಿಷಯ, ರಾಹಬಳ ಸ್ವಂತ ಸ್ಥಳದಲ್ಲಿ ಕಾರ್ಯಗಳು ನಡೆದವು ಎಂಬುದಾಗಿ ನಾವು ನೋಡ್ತೇವೆ. ಸ್ವಂತ ಸ್ಥಳದಲ್ಲಿ, ಸ್ವಂತ ಮನೆಯಲ್ಲಿ ದೇವರ ಕಾರ್ಯಗಳು ನಡೆದವು ಎಂಬುದಾಗಿ. ಯಾಕಂದ್ರೆ ಅವಳು ದೇವರ ಸುದ್ದಿಯನ್ನ, ದೇವರ ಸುವಾರ್ತೆನ ಕೇಳ್ತಾಳೆ, ದೇವರನ್ನು ನಂಬ್ತಾಳೆ. ದೇವರನ್ನು ನಂಬುವ ಕಾರಣ ಅವಳ ಕುಟುಂಬದಲ್ಲಿ, ಅವಳಿದ್ದ ಸ್ಥಳದಲ್ಲಿ ದೇವರ ಕಾರ್ಯಗಳು ನಡೆಯೋದಕ್ಕೆ ಪ್ರಾರಂಭವಾಗುತ್ತೆ. ನಾವು ಯಾವಾಗ ದೇವರನ್ನ ನಂಬ್ತೀವಿ, ಸಂಪೂರ್ಣವಾಗಿ ದೇವರೇ ಎಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತೀವಿ, ಆಗ ದೇವರ ಕಾರ್ಯಗಳು ನಮ್ಮ ಜೀವನದಲ್ಲಿ ನಾವಿರೋ ಕಡೆ ಸಂಭವಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಚನವನ್ನ ಓದೋಣ. ಯೆಹೋಶುವ 2:3 ವಚನ. ಯೆರಿಕೋವಿನ ಅರಸನು ರಾಹಬಳಿಗೆ, ನಿನ್ನ ಮನೆಯಲ್ಲಿಟ್ಟುಕೊಂಡಿರುವ ಮನುಷ್ಯರನ್ನು ತಂದೊಪ್ಪಿಸು, ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳುಹಿಸಿದನು. ಇಲ್ಲಿ ಸ್ವಂತ ಸ್ಥಳದಲ್ಲಿ ಅಂತ ಹೇಳಿದ್ರೆ, ಇದುವರೆಗೂ ಅರಸನು ಹುಡುಕೊಂಡು ಬಂದಿದ್ನೋ ಇಲ್ವೋ ಗೊತ್ತಿಲ್ಲ ರಾಹಬಳನ್ನ. ಯಾವತ್ತು ರಾಹಬಳ ಮನೆಗೆ ಜನರನ್ನ ಕಳಿಸಿದ್ನೋ ಇಲ್ವೋ ಗೊತ್ತಿಲ್ಲ, ಅಂತ ಪರಿಸ್ಥಿತಿ ಬಂದಿರ್ಲಿಲ್ಲ. ಇವತ್ತು ಅರಸನೇ ಹುಡುಕೊಂಡು ಬರ್ತಾ ಇದ್ದಾನೆ, ಅರಸನ ಜನರೇ ಹುಡುಕೊಂಡು ರಾಹಬಳ ಮನೆಗೆ ಬರ್ತಾ ಇದ್ದಾರೆ. ಅಂದ್ರೆ ದೇವರ ಕಾರ್ಯ ಎಲ್ಲಿ ನಡೀತಾ ಇದೆ? ರಾಹಬಳ ಮನೆಯಲ್ಲಿ. ಹಲ್ಲೆಲೂಯಾ. ದೇವರು ಯೆಹೋಶುವನ ಮೂಲಕ 2 ಗೂಢಾಚಾರಿಗಳನ್ನ ಕಳಿಸಿರ್ತಾರೆ. ಗೂಢಾಚಾರಿಗಳು ಅಂದ್ರೆ ಆ ಯೆರಿಕೋ ಪಟ್ಟಣ, ಅಲ್ಲಿರುವ ಜನ, ಅಲ್ಲಿರುವ ಸ್ಥಳ, ಆ ದೇಶ ಯಾವ ರೀತಿ ಇದೆ ಏನು ಅಂತ ನೋಡ್ಕೊಂಡು ಬರೋದಕ್ಕಾಗಿ ಯೆಹೋಶುವನು ಗೂಢಾಚಾರಿಗಳನ್ನ ಕಳಿಸಿರ್ತಾರೆ, 2 ವ್ಯಕ್ತಿಗಳನ್ನ ಕಳಿಸಿರ್ತಾನೆ. ಸೊ ಅವರೆಲ್ಲ ಬಂದಿದ್ದಾರೆ ಅನ್ನೋಂಥ ವಿಷಯ ಅರಸನಿಗೆ ಗೊತ್ತಾದಾಗ ಅವರಿಗೆ ಯಾರು ಎಲ್ಲಿದ್ದಾರೆ ಏನು ಅಂತ ಕೇಳೋದಕ್ಕೆ, ಅವ್ರನ್ನ ನನಗೆ ಒಪ್ಪಿಸಿಕೊಡು ಅಂತ ಹೇಳೋದಕ್ಕೆ ರಾಜನ ಜನರನ್ನ ಕಳಿಸಿರೋದನ್ನ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ರಾಹಬಳು ಏನ್ ಮಾಡ್ತಿದ್ದಾಳೆ ಅಂದ್ರೆ ಅವರನ್ನ ರಕ್ಷಿಸ್ತಿದ್ದಾರೆ. 6ನೇ ವಚನ ಓದೋಣ. ಆದರೆ ಅವಳು ಆ ಮನುಷ್ಯರನ್ನು ಮಾಳಿಗೆಯ ಮೇಲೆ ಹತ್ತಿಸಿ ಅಲ್ಲಿ ಸಾಲಾಗಿ ಇಟ್ಟಿದ್ದ ಹುಲ್ಲಿಯ ಹೊರಗಳನ್ನು ಅಡಗಿಸಿದಳು. ಏನ್ ಮಾಡಿದಂತೆ ಅಂದ್ರೆ ಅಡಿಸಿಟ್ಟಿರೋದನ್ನ ನೋಡ್ತೀವಿ. ದೇವರ ಮಕ್ಕಳನ್ನ, ದೇವರ ಸೇವಕರನ್ನ ಎಷ್ಟೋ ಜನ ಈ ತರ ರಕ್ಷಣೆ ಮಾಡಿರೋದನ್ನ ನಾವು ನೋಡ್ತೀವಿ. ಪೌಲನು ಕೂಡ ಒಂದ್ಸಲಿ ಯಾಸೋನ ಎಂಬುದಾಗಿ ಒಬ್ಬನ ಮನೆಯಲ್ಲಿ ಸೇವೆಗಂತ ಹೋಗಿದ್ದಾನೆ ಪ್ರಾರ್ಥನೆ ಮಾಡಕ್ಕೆ. ಊರವರೆಲ್ಲ ಇದ್ದಕ್ಕಿದ್ದಂಗೆನೆ ಪೌಲನನ್ನ ಹಿಡ್ಕೊಡು, ಪೌಲನನ್ನ ನಾವು ಹೊಡಿತೀವಿ, ಸಾಯ್ತೀವಿ, ಅವನು ಬಂದು ಇಲ್ಲಿ ಯೇಸುವಿನ ಬಗ್ಗೆ ಸುವಾರ್ತೆ ಸಾರಿ ನಮ್ಮ ಜನರನ್ನೆಲ್ಲವನ್ನು ಕೂಡ ಬದಲಾವಣೆ ಮಾಡ್ಬಿಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳುವಾಗ ಆ ಯಾಸೋನ ಏನ್ ಮಾಡ್ದ, ನಿಧಾನಕ್ಕೆ ಪೌಲನನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾನೆ. ಇಲ್ಲಿ ಕೂಡ ರಾಹಬಳ ಬಗ್ಗೆ ನಾವು ದೇವರ ಸೇವಕರನ್ನ, ದೇವರ ಮಕ್ಕಳನ್ನ ಅವಳೇನ್ ಮಾಡ್ತಿದ್ದಾಳೆ? ಸಂರಕ್ಷಣೆ ಮಾಡ್ತಿದ್ದಾಳೆ, ಕಾಪಾಡ್ತಾ ಇದ್ದಾಳೆ. ಅರಸನ ಹೇಳಿದ ಮೇಲೆ ಅರಸನ ಮಾತಿಗೆ ಯಾರಾದ್ರೂ ವಿರೋಧವಾಗಿ ನಡ್ಕೊಳಕ್ಕಾಗುತ್ತಾ? ಅರಸನ ಮಾತಿಗೆ ವಿರೋಧವಾಗಿ ನಡ್ಕೊಳಕ್ಕಾಗುತ್ತಾ? ಇಲ್ಲ. ಒಂದು ವೇಳೆ ಅರಸನ ಮಾತಿಗೆ ವಿರೋಧವಾಗಿ ನಡ್ಕೊಂಡ್ರೆ ಅವ್ರ ಜೀವನನೇ ನಾಶವಾಗುತ್ತೆ. ಅರಸನ ಅವ್ರನ್ನ ಸಾಯಿಸೇ ಬಿಡ್ತಾನೆ ಬೇಕಾದ್ರೆ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೆ ನಾನು ಕೇಳಿರುವಂತ ಈ ಸುವಾರ್ತೆ ಇದೇ ಸಂಪೂರ್ಣವಾದದ್ದು, ನಾನು ಈ ಜನರನ್ನ, ದೇವರ ಮಕ್ಕಳನ್ನ ಕಾಪಾಡಬೇಕು ಅಂತ ಹೇಳಿ
ಅವಳು ರಾಜನ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಂಡು ಅವರನ್ನ ಮನೆಯಲ್ಲೇ ಬಚ್ಚಿರ್ತಾಳೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಯೆಹೋಶುವ ಪುಸ್ತಕದಲ್ಲಿ 8ರಿಂದ 11 ನಾವು ಓದೋಣ. ಆ ಮನುಷ್ಯರಿಬ್ಬರು ಮಲಗಿಕೊಳ್ಳುವ ಮೊದಲು ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿಟ್ಟಿದ್ದನು. ಇಲ್ಲಿ ಏನ್ ನೋಡ್ತಾ ಇದ್ದೀವಿ ನಾವು? ಆ ಮನುಷ್ಯರಿಬ್ಬರು ಮಲಗೋದಕ್ಕೆ ಹೋಗೋಕ್ ಮುಂಚೆ ರಾಹಬಳು ಬಂದು ಹೇಳ್ತಾ ಇದ್ದಾರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು ಎಂಬುದಾಗಿ. ಎಷ್ಟು ನಂಬಿಕೆಯಿಂದ ಹೇಳ್ತಾ ಇದ್ದಾಳೆ. ಕೊಟ್ಟಿರುವುದು ಬಲ್ಲೆನು, ನಿಮ್ಮ ನಿಮಿತ್ತ ನಮಗೆ ಮಹಾ ಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟದನ್ನು, ನೀವು ಯೋರ್ದಾನಿನ ಆಚೆಯಲ್ಲಿರುವ ಸೀಹೋನ್, ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಇದಲ್ವಾ ಸುವಾರ್ತೆ ಅಂದ್ರೆ? ಯೆರಿಕೋ ಪಟ್ಟಣದಲ್ಲಿ ರಾಹಬಳು ಅನೇಕ ದೇವರುಗಳನ್ನ ಪೂಜೆ ಮಾಡಿರ್ಬೋದು, ಅನೇಕ ಆಚಾರಗಳನ್ನ ಮಾಡಿರ್ಬೋದು. ಆದ್ರೆ ಯೇಸುವಿನ ಸುವಾರ್ತೆಯನ್ನ ಕೇಳಿದ ಮೇಲೆ ಯೇಸು ಮಾತ್ರನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರಾಗಿದ್ದಾನೆ. ಸಮುದ್ರವನ್ನ ಎರಡು ಮಾಡುವಂತಹ ಶಕ್ತಿ, ಅಧಿಕಾರ ಯೇಸುವಿನಲ್ಲಿ ಬೇರೆ ಯಾರಿಗಿರುತ್ತೆ? ಸಮುದ್ರವನ್ನ, ನದಿ ತುಂಬಿ ಹರಿತರದ ಎದುಕೋ ನದಿಯನ್ನ ಎರಡು ಮಾಡಿದ್ದು. ಸಿಯೋಗು, ಓಗು ಅನ್ನುವಂತಹ ಅಮೋರಿಯರ ಬಲಿಷ್ಠ ಅರಸರನ್ನ ಜಯಿಸೋದು ಅಂದ್ರೆ ಆ ಕಾಲದಲ್ಲಿ ಸುಲಭ ಅಲ್ಲ. ದೇವರವರಿಗೆ ಜಯ ಕೊಡೋದನ್ನ. ಯೆರಿಕೋ ಪಟ್ಟಣದಲ್ಲಿರುವಂತಹ ಜನರೆಲ್ಲರೂ ಕೂಡ ಕಾನಾನ್ ದೇಶದವರು, ಅಂದ್ರೆ ಇಸ್ರಾಯೇಲರು ಕಾನಾನ್ ದೇಶದ ಕಡೆಗೆ, ಯೆರಿಕೋ ಪಟ್ಟಣದ ಕಡೆಗೆ ಬರ್ತಾ ಇದ್ದಾರೆ ಅಂದ್ರೇನೆ ಇವರಲ್ಲೆಲ್ಲ ಭಯ ಉಂಟಾಗಿದೆ. ಅಂತ ದೇಶಗಳನ್ನೇ ಇಸ್ರಾಯೇಲರು ಉಳಿಸಲಿಲ್ಲ ಅಂದ್ರೆ, ಅಂತ ದೊಡ್ಡ ರಾಜರೇ ಯೆರಿಕೋ ಏನೋ ಇಸ್ರಾಯೇಲಿಯರ ಮೇಲೆ ಯುದ್ಧ ಮಾಡಿ ಗೆಲ್ಲಕ್ಕೆ ಆಗಿಲ್ಲ ಅಂದ್ರೆ ಇನ್ನು ನಮ್ಮ ಕೈಲಾಗುತ್ತಾ ಅಂತ ಹೇಳಿ ಭಯಭೀತರಾಗಿದ್ದಾರೆ. ಈ ವಿಷಯವನ್ನ ರಾಹಬಳು ಅಲ್ಲಿ ಗೂಢಾಚಾರಿಗಳಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಗೂಢಾಚಾರದ ಒಂದು ಧೈರ್ಯ, ನಾವಿಲ್ಲಿ ಬರಕ್ ಮುಂಚೆನೆ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ. ಆಮೇಲೆ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ. ರಾಹಬಳ ಕುಟುಂಬದಲ್ಲಿ, ರಾಹಬಳಿದ್ದಂತ ಸ್ಥಳದಲ್ಲಿ ದೇವರು ಯಾವ ರೀತಿ ಕಾರ್ಯಗಳನ್ನು ಮಾಡಿದ್ದಾರೆ, ಅಲ್ಲಿರುವಂತ ಜನರೆಲ್ಲರೂ ಕೂಡ ದೇವರನ್ನ, ದೇವರ ಮಕ್ಕಳನ್ನ ಎಷ್ಟು ಭಯ ಪಡ್ತಿದ್ದಾರೆ ಎಂಬುದಾಗಿ ಅವಳು ಹೇಳಿದ್ಮೇಲೆ ಗೂಢಾಚಾರ್ಯಗಳಿಗೆ ಅರ್ಥ ಆಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಜನರನ್ನು ರಕ್ಷಿಸಿದ ಫಲಿತಾಂಶ ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗ ಇವಳು ರಾಹಬಳು ಸುವಾರ್ತನ ಕೇಳ್ತಾಳೋ, ಅದನ್ನ ಸಂಪೂರ್ಣವಾಗಿ ನಂಬ್ತಾಳೆ, ಆ ಸಮಯದಲ್ಲಿ ಇವಳು ಬಲವಾದ ತೀರ್ಮಾನ ಮಾಡಿಕೊಂಡು ಎಲ್ಲರೂ ನಾಶವಾಗುತ್ತಿರುವಾಗ ಇವಳು ರಕ್ಷಿಸ್ತಾ ಇತ್ತು. ಜನರೆಲ್ಲರೂ ನಾಶವಾಗ್ತಿದ್ದಾರೆ. ಯೆರಿಕೋ ಪಟ್ಟಣದಲ್ಲಿರುವವರೆಲ್ಲರೂ ಕೂಡ ನಾಶವಾಗುವಂತಹ ಸ್ಥಿತಿಯಲ್ಲಿ ಇರುವಾಗ ಇವಳು ಜನರನ್ನ ರಕ್ಷಿಸ್ತಿರೋದನ್ನ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಸ್ವಂತ ಕುಟುಂಬವನ್ನ ರಕ್ಷಿಸ್ತಿರೋದನ್ನ ನಾವು ನೋಡ್ತೇವೆ. ಮತ್ತೆ ಇಸ್ರಾಯೇಲರ ಜೊತೆಗೆ ಅವಳು ಕೂಡ ಕಾನಾನ್ ದೇಶಕ್ಕೆ ಹೋಗೋದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಮೂರು ವಿಷಯಗಳು:
ಎಲ್ಲರೂ ಎರಿಕೋ ಪಟ್ಟಣದಲ್ಲಿರುವವರೆಲ್ಲರೂ ನಾಶವಾಗ್ತಿರುವ ಸಮಯದಲ್ಲಿ ಇವಳು ರಕ್ಷಣೆಯ ಕಾರ್ಯವನ್ನು ಮಾಡ್ತಾ ಇದ್ದಾಳೆ. ಅದರಲ್ಲೂ ಮುಖ್ಯವಾಗಿ ತನ್ನ ಸ್ವಂತ ಕುಟುಂಬದವನ್ನೆಲ್ಲರೂ ಕೂಡ ಅವಳು ಸೇರಿಸ್ಕೊಳ್ತಿದ್ದಾಳೆ. ಏನಂತ ಹೇಳ್ತಿದ್ದಾಳೆ ಅವರ ಹತ್ರ? ಇಲ್ಲ, ಓದುವಾಗ 12ನೇ ವಚನದಲ್ಲಿ, ಆದದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೆ ದಯೆ ತೋರಿಸುವುದಾಗಿಯೂ ನನ್ನ ತಂದೆ ತಾಯಿಗಳನ್ನು ಸಹೋದರ ಸಹೋದರಿಯರನ್ನು ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಾಗಿಯೂ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೀಬೇಕು. ರಾಹಾಬಳು ಸೂಳೆಯಾಗಿದ್ದು ಕೂಡ ಅವಳು ಆತ್ಮಿಕ ಕಣ್ಣುಗಳನ್ನು ತೆರೆದು ಈ ಒಂದು ಎರಿಕೋ ಪಟ್ಟಣದ ಜನರ ಜೊತೆಗೆ ಅವ್ರ ಪರವಾಗಿ ನಿಂತುಕೊಳ್ಳದೆ ದೇವರ ಮಕ್ಕಳ ಪರವಾಗಿ ನಿಂತುಕೊಳ್ಳು, ದೇವರ ಪರವಾಗಿ ನಿಂತುಕೊಳ್ಳು. ನಾಶ ಅನ್ನೋದು ಬರ್ತಾ ಇದೆ. ದೇವರು ಎರಿಕೋ ಕೋಟೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಎರಿಕೋ ಕೋಟೆಯಲ್ಲಿರುವಂತಹ ರಾಜರನ್ನ, ಸೈನಿಕರನ್ನ, ಈ ಒಂದು ದೊಡ್ಡ ಎರಿಕೋ ಕೋಟೆಯನ್ನು ಕೂಡ ದೇವರು ಕೆಡವಿ ಹಾಕ್ತಾರೆ ಅನ್ನುವಂತಹ ಒಂದು ವಿಷಯವನ್ನ ರಾಹಾಬಳು ಮುಂಚಿತವಾಗಿ ನೋಡ್ತಾಳೆ. ಅದನ್ನೇ ನಾವು ಹೇಳೋದು, ಮುಂಚಿತವಾಗಿ ನೋಡ್ಬೇಕು ಅಂತ. ಮುಂಚಿತವಾಗಿ ನಾವು ನೋಡೋ ಕಣ್ಣುಗಳು ಇಲ್ಲ ಅಂದ್ರೆ, ಈಗ ಈ ಒಂದು ಶರೀರ ಕಣ್ಣುಗಳು ಮುಂದೆ ಇರೋದನ್ನ ಮಾತ್ರ ನೋಡ್ತೀವಿ, ಕಾಣ್ತಿರೋದನ್ನ ಮಾತ್ರ ನೋಡ್ತೀವಿ. ಆದ್ರೆ ನಮ್ಮ ಆತ್ಮಿಕ ಕಣ್ಣುಗಳಂತ ಏನ್ ಹೇಳ್ತೀವಿ, ಅದು ಮುಂದೆ ನಡೆಯೋದನ್ನ ಕೂಡ ನೋಡುತ್ತೆ. ಹಲ್ಲೆಲೂಯಾ. ಅಂದ್ರೆ ಈಗ ನಾವು ಯೇಸು ಮತ್ತೆ ಬರೋದನ್ನ ನೀವು ನಂಬ್ತಿದ್ದೀರಾ? ಯೇಸು ಮತ್ತೆ ಬರ್ತಾರಾ ಇಲ್ವಾ? ನಮ್ಮನ್ನು ಕರ್ಕೊಂಡು ಹೋಗ್ತಾರಾ ಇಲ್ವಾ? ನಾವ್ ಯೇಸು ಜೊತೆ ಪರಲೋಕದಲ್ಲಿ ಇರ್ತೀವಾ ಇಲ್ವಾ? ಇದೆಲ್ಲ ನಾವು ಮುಂಚಿತವಾಗಿ ನೋಡ್ತಾ ಇರೋದು. ಇದೆಲ್ಲ ನಿಜ ಅಂತ ನಾವು ನಂಬ್ತಿಲ್ಲ ಅನ್ನೋದಾದ್ರೆ ನಮ್ಮಿಷ್ಟಕ್ಕೆ ನಾವು ಬದುಕ್ತೀವಿ. ಹಾಗೆ ಹೇಳ್ತೀವ, ನಮ್ಮನ್ನ ಮೆಚ್ಚಿಸೋಕೆ ನಾವು ಬದುಕ್ತೀವಿ, ದೇವರನ್ನ ಮೆಚ್ಚಿಸೋಕ್ಕಲ್ಲ. ನಮ್ಮಿಷ್ಟಾನುಸಾರ ಹೋಗ್ತೀವಿ. ಆದ್ರೆ ಯಾರು ಮುಂದೆ ಏನ್ ನಡೆಯುತ್ತೆ, ದೇವರ ವಾಕ್ಯಾನುಸಾರ ಮುಂದೆ ಏನ್ ನಡೆಯುತ್ತೆ ಅನ್ನೋದನ್ನ ಮುಂಚಿತವಾಗಿ ನೋಡ್ತೀವೋ ಅವ್ರು ಮಾತ್ರನೇ ಅವ್ರನ್ನ ನಾವು ಸಿದ್ಧ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ದೇವರು ಮತ್ತಾಯ 25ನೇ ಅಧ್ಯಾಯದಲ್ಲಿ 10 ಕನ್ನಿಕರ ಬಗ್ಗೆ ಮಾತಾಡ್ತಾರೆ. 5 ಬುದ್ಧಿವಂತರು, 5 ಬುದ್ಧಿ ಇಲ್ದಿರೋರು. 10 ಜನ ಸಭೆ ಬರೋರೇ ಆಗಿದ್ರು, 10 ಜನ ದೇವ್ರ ವಿಷಯ ಕೇಳಿದವರೇ ಆಗಿದ್ರು, 10 ಜನ ಸುವಾರ್ತೆನ ಕೇಳಿದವರಾಗಿದ್ರು, 10 ಜನಕ್ಕೂ ಕೂಡ ದೇವ್ರ ಬಗ್ಗೆ ಗೊತ್ತಿತ್ತು. ಆದ್ರೆ ಸಿದ್ಧರಾದವರು ಎಷ್ಟು ಜನ? ಬರೀ 5 ಜನ ಸಿದ್ಧರಾದ್ರು. ಇನ್ನು 5 ಜನಕ್ಕೆ ಗೊತ್ತಿಲ್ವಾ ದೇವ್ರ ಬಗ್ಗೆ? ಗೊತ್ತಾದವರೆಲ್ಲ ಪರಲೋಕಕ್ಕೆ ಹೋಗಲ್ಲ, ಸುವಾರ್ತೆ ಕೇಳಿದವರೆಲ್ಲ ಪರಲೋಕಕ್ಕೆ ಹೋಗಲ್ಲ. ಅದನ್ನು ನಂಬಿ ಅವರ ಜೀವಿತಗಳನ್ನ ದೇವರ ಬದುಕಿಗಾಗಿ ಸಿದ್ಧ ಮಾಡ್ಕೊಳ್ಳೋದು ಮಾತ್ರ. ಅಂತವ್ರನ್ನ ದೇವ್ರು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಹಲ್ಲೆಲೂಯಾ. ನೆಗ್ಲೆಕ್ಟ್ ಅನ್ನೋದು ಇರಬಾರ್ದು ನಮ್ಮಲ್ಲಿ. ದೇವರ ವಾಕ್ಯವನ್ನು ನಾವು ಆಲಸ್ಯವಾಗಿ ತೆಗೆದುಕೊಳ್ಬಾರ್ದು. ದೇವರ ಸುದ್ದಿಯನ್ನು ಕೇಳಿದ ಮರುಕ್ಷಣನೇ ಕೆಟ್ಟವಳಾಗಿದ್ರು ಕೂಡ ಇವಳ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ಬರುತ್ತೆ ಅಂತ ಹೇಳಿದ್ರೆ ದೇವರಿಗೋಸ್ಕರ ಸಂಪೂರ್ಣವಾಗಿ ಒಪ್ಪಿಸ್ಕೊಡೋದನ್ನ ನಾವು ನೋಡ್ತೇವೆ. ದೇವರು ಹೇಗೂ ನಮ್ಮ ದೇಶವನ್ನ ನಿಮಗೆ ಕೊಟ್ಟಿದ್ದಾನೆ. ಆದ್ರೆ ಆ ಸಮಯದಲ್ಲಿ ನನ್ನನ್ನ, ನನ್ನ ತಂದೆ ತಾಯಿನ, ನಮ್ಮ ಅಣ್ಣ ತಮ್ಮನನ್ನ, ಅವರ ಕುಟುಂಬಗಳನ್ನ, ಅವ್ರಿಗಿರುವಂಥದ್ದೆಲ್ಲವನ್ನ ನೀವು ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ಳೋದು. ಬೇರೆ ಏನು ಕೇಳ್ಕೊಳ್ಳಲ್ಲ, ಅವರನ್ನ ರಕ್ಷಿಸಬೇಕು ಅಂತ ಹೇಳಿ. ಅದು ಅವಳ ಪ್ರಾರ್ಥನೆ ಆಗಿತ್ತು. ಅಷ್ಟೇ ಅಲ್ಲ, 3ನೇದಾಗಿ ನಾವು ನೋಡ್ತೀವಿ, ಎರಿಕೋ ಪಟ್ಟಣದೊಳಗಿದ್ದಂತಹ ರಾಹಾಬಳು ಇಸ್ರಾಯೇಲರ ಜೊತೆಗೆ ಕಾನಾನ್ ದೇಶದಲ್ಲಿ ಪ್ರವೇಶ ಮಾಡುತ್ತೆ. ಹಲ್ಲೆಲೂಯಾ. ಮುಂದಿನ ವಾರ ನಾವು ನೋಡೋಣ ಈ ಒಂದು ರಾಹಾಬಳು ಯೇಸು ಕ್ರಿಸ್ತನ ಸಂತಾನದಲ್ಲಿ ಬರೋದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಷ್ಟೊಂದು ದೊಡ್ಡ ಆಶೀರ್ವಾದವನ್ನ ಇವಳು ಹೊಂದಿಕೊಳ್ಳೋದನ್ನ ನಾವು ನೋಡ್ತೇವೆ. ಹಾಗಾಗಿ ಮುಕ್ತಾಯದಲ್ಲಿ 3 ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದು ಏನಂತ ಹೇಳಿದ್ರೆ, ಹಾಗೆ ಹೇಳಿದ ಹಾಗೆ ದೇವರ ನಿಗದಿತ ಸಮಯ ಅಂತ ಇದೆ. ದೇವರ ನಿಗದಿತ ಸಮಯದಲ್ಲಿ ದೇವರ ನಿಗದಿತ ಸಮಯದಲ್ಲಿ ರಕ್ಷಣಾ ಕಾರ್ಯ ನಡೆಯುತ್ತೆ ಎಂಬುದಾಗಿ ನಾವು ಯಾವಾಗಲೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಾಗಿ ಇಲ್ಲಿ ಒಂದನೇದಾಗಿ
ನೋಡ್ತೀವಿ. ದೇವರ ಯೋಜನೆಗಾಗಿ ಕಾಯ್ಕೊಂಡಿರ್ಬೇಕು. ನಾವೆಲ್ಲರೂ ಆತನ ಪಡೆದ ದೇವರ ಸಂಪೂರ್ಣವಾದ ಯೋಜನೆಯ ಕಂಡುಹಿಡಿಯಕ್ಕಾಗಿ ಕಾಯ್ಕೊಂಡಿರಬೇಕು ಅಂತ ಹೇಳಿ, ಮತ್ತೆ ಸೋಮಾರಿಗಳಾಗಿ ಇರದೆ ದೇವರು ತೋರಿಸಿರುವಂಥ ಮಾರ್ಗದಲ್ಲಿ ದೇವರ ಪ್ರಯಾಣದಲ್ಲಿ ನಾವು ಮುಂದೆ ಹೋಗಬೇಕು ಎಂಬುದಾಗಿ ನೋಡ್ತೇವೆ. ಮತ್ತು ದರ್ಶನ ಹೊಂದಿದವರಾಗಿ ನಾವು ದೇವರ ಗುರಿಯತ್ತ ಹೋಗ್ಬೇಕು ಅಂತ. ನಮ್ಮ ಸ್ವಂತ ದರ್ಶನ ಅಲ್ಲ, ದೇವರು ನಮಗೆ ಕೊಟ್ಟಂತ ದರ್ಶನವನ್ನು ಹಿಡ್ಕೊಂಡು ದೇವರ ಪರಿಪೂರ್ಣವಾದ ಗುರಿಯ ಕಡೆಗೆ ನಾವು ಪ್ರಯಾಣ ಮಾಡಿ ಹೋಗ್ಬೇಕು ಎಂಬುದಾಗಿ. ಸೊ ಈ ರಾಹಬಳ ಮೊದಲನೇ ಭಾಗದಲ್ಲಿ ಇವತ್ತಿನ ವಿಷಯ ಏನಂದ್ರೆ ರಾಹಬಳು ಯಾವ ರೀತಿ ಸೇವೆಯನ್ನು ಪ್ರಾರಂಭಿಸಿದೆ ಎಂಬುದಾಗಿ. ಹಲ್ಲೆಲೂಯ. ಸೊ ರಾಹಬಳ ಹಾಗೇನೆ ನಮ್ಮ ಜೀವನ ಕೂಡ ಇದೆ. ಅವಳಿಗೆ ಹೇಗೆ ದೇವರ ಒಂದು ಸಮಯವನ್ನ ಕೊಟ್ಟರು, ಆ ಸಮಯದಲ್ಲಿ ಅವಳು ದೇವರ ವಾಕ್ಯಗಳನ್ನ ಹಿಡ್ಕೊಂಡು ದೇವ್ರಿಗೆ ಏನ್ ಇಷ್ಟನೋ ಅದನ್ನು ಅವಳು ಅರ್ಥ ಮಾಡಿಕೊಂಡು ದೇವರ ಇಷ್ಟದಂತೆ ಮಾಡೋದಕ್ಕೆ ಪ್ರಾರಂಭಿಸಿದ. ಹಾಗಾಗಿನೇ ಅವಳ ಜೀವನದಲ್ಲಿ ಹಂತವಾಗಿ ಬದಲಾವಣೆ ಬಂದಿದೆ ನಾವು ಮಾಡ್ತೇವೆ. ಕೆಟ್ಟವರಾಗಿ ಹುಟ್ಟೋದು, ಕೆಟ್ಟವರಾಗಿ ಬದುಕ್ತಾ ಇರೋದು ಆಶ್ಚರ್ಯ ಏನಲ್ಲ. ದೇವರ ವಾಕ್ಯ ಹೇಳುವಾಗ ಎಲ್ಲರೂ ಪಾಪಿಗಳೇ ಅಂತ ಹೇಳಿ ವಾಕ್ಯ ಹೇಳುತ್ತೆ. ಎಲ್ಲರೂ ಅನೀತಿವಂತರೇ, ಎಲ್ಲರೂ ದೇವರ ವಿರುದ್ಧವಾಗಿ ನಡೆಯೋರೆ, ಎಲ್ಲರೂ ದೇವರ ಕೋಪಕ್ಕೆ ಗುರಿಯಾಗಿರೋರೆ. ಆದ್ರೆ ದೇವರ ಸಮಯ ಅಂತ ಬಂದಾಗ ಬದಲಾಗಬೇಕಾನೆ. ಹಲ್ಲೆಲೂಯ. ಇನ್ನು ಎಷ್ಟು ದಿನ ನಾವು ದೇವರ ವಿರುದ್ಧವಾಗಿ ನಡೀತೀವಿ? ಇನ್ನು ಎಷ್ಟು ದಿನ ದೇವರ ಇಷ್ಟಕ್ಕೆ ವಿರುದ್ಧವಾಗಿ ನಡೀತೀವಿ? ಇನ್ನೂ ದೇವರ ಸಮಯ ಬಂದಿಲ್ಲ ಅಂತ ಅನ್ಕೊಳ್ತಿದ್ದೀರಾ? ನಾವು ಎಚ್ಚೆತ್ತಿಲ್ಲ ಅಂದ್ರೆ, ನಮ್ಮನ್ನು ನಾವು ಬದಲಾಯಿಸ್ಕೊಂಡು ದೇವರ ವಾಕ್ಯವನ್ನು ಹಿಡ್ಕೊಂಡು ನಾವು ಮುಂದೆ ಹೋಗಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಸಮಯ ಅತಿ ಬೇಗನೆ ಬರುತ್ತೆ. ಸೈತಾನನನ್ನು ಯಾರನ್ನ ಹಾಳು ಮಾಡಲಿ, ಯಾರನ್ನ ನುಗ್ಗಲಿ ಅಂತ ಎದುರು ನೋಡ್ತಾ ಇದ್ದಾನೆ. ಒಂದು ವೇಳೆ ನಾವೇನಾದ್ರೂ ಎಚ್ಚರಗೊಂಡಿಲ್ಲ ಅಂದ್ರೆ, ದೇವರಿಗಾಗಿ ನಾವು ತೀರ್ಮಾನ ಮಾಡ್ಕೊಂಡು ಜೀವಿಸಲಿಲ್ಲ ಅಂದ್ರೆ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಾಶ ಮಾಡಿ ಬಂದೇ ಬರ್ತಾರೆ. ಹಾಗಾಗಿ ಸುವಾರ್ತೆಯೊಂದಿಗಿರುವಂತವ್ರನ್ನ ದೇವರು ನಮ್ಮನ್ನು ರಕ್ಷಿಸ್ತಾರೆ. ಹಲ್ಲೆಲೂಯ. ಯೋಬ ಯೇಸುವನ್ನು ನಂಬಿದ. ಯೋಬನ ಸುತ್ತಲೂ ಕೂಡ ದೇವರು ಬೇಲಿ ಹಾಕಿದ ಅಂತ ವಾಕ್ಯ ಹೇಳುತ್ತೆ. ನೀನು ದೇವರಲ್ಲಿ ಇರುವಾಗ ನಿನ್ನನ್ನು ಸೈತಾನನ ಮುಟ್ಟಕ್ಕೆ ಬರೋದಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಸೈತಾನನು ನಮ್ಮ ಕಾಲ ಕೆಳಗಡೆ ಇರ್ತಾರೆ. ಸೈತಾನನ ಗದರಿಸಿ ಅವನು ಓಡೋಗ್ತಾರೆ ಅಂತ. ಯಾಕಂದ್ರೆ ನಾವು ದೇವರ ಮಕ್ಕಳಾಗಿ ದೇವರ ಅಧಿಕಾರ ಹೊಂದಿದವರಾಗಿರ್ತೀವಿ. ಆದ್ರೆ ದೇವರ ಸುವಾರ್ತೆನ ಹಿಡ್ಕೊಳ್ಳದೆ ದೇವರಿಗಾಗಿ ಜೀವಿಸದೇ ಇದ್ದಾಗ ಆ ಸೈತಾನನ ಮಕ್ಕಳಾಗಿ, ಸೈತಾನ ಗುಲಾಮರಾಗಿ ಮಾರ್ಪಟ್ಟು ಗಾಳಿ ಮಾಡ್ಕೊಂಡು ಹೋಗೋದು ಹುಟ್ಟಿನಂತ ಇಲ್ಲಿಂದ ಅಲ್ಲಿಂದ ಇಲ್ಲಿ ನಾವು ಅಲಿಬೇಕಾಗುತ್ತೆ. ಸೊ ದೇವರ ಕೃಪೆಗೆ ನಾವು ಒಳಗಾಗಿರೋಣ, ದೇವರ ಆಶೀರ್ವಾದಕ್ಕೆ ನಾವು ಒಳಗಾಗಿರೋಣ, ದೇವರ ವಿಷಯವನ್ನು ನಾವು ಬಲವಾಗಿ ಇಟ್ಕೊಳ್ಳೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಸಮಯದಲ್ಲಿ ವಾಕ್ಯವನ್ನ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ಇವತ್ತು ಈ ವಾಕ್ಯವನ್ನು ಬಲವಾಗಿ ಇಟ್ಕೊಂಡು ಅಪ್ಪ, ನಾವು ನಿಮ್ಮ ಸುವಾರ್ತೆಯನ್ನು ಬಲವಾಗಿ ಇಟ್ಕೊಂಡು ನಮ್ಮ ಇಷ್ಟಕ್ಕಲ್ಲದೆ ನಿಮ್ಮ ಇಷ್ಟಕ್ಕೆ ಅಪ್ಪ ನಿಮ್ಮ ಚಿತ್ತಾನುಸಾರ ನಾವು ಬದುಕುವವರಾಗಿರಲು ಸಹಾಯ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಎಲ್ಲರೂ